ನಿರ್ವಾಸಿತ ಯುವತಿಯನ್ನು ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಬೇಕೇ ಬೇಕು ಹೋರಾಟ. ಭೂವಿ ಒಡ್ಡರ ಸಮಾಜ ವತಿಯಿಂದ ಹಾಗೂ ಕ್ರಾಂತಿವೀರ ಬೆಳವಡಿ ಯಲ್ಲಣ್ಣ ಅವರ ಒಂದು ಸಂಘಟನೆ ವತಿಯಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಿಂದ ಒಂದು ಹೋರಾಟ, ನಮ್ಮ ಸಮುದಾಯದ ಒಬ್ಬ ಹುಡುಗಿಗೆ ಆದಂಥ ಒಂದು ಸಾಮೂಹಿಕ ಅತ್ಯಾಚಾರ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ. ಯಾಕೆ ಮನವಿ ಪತ್ರ ಕೊಡ್ತಾಯಿದ್ದೀವಪ್ಪ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಮಹಿಳೆಗೆ ಹುಡುಗಿಯರಿಗೆ ಸ್ತ್ರೀ ಒಂದು ಕುಲಕ್ಕೆ ಒಂದು ದೊಡ್ಡ ಕಲಂಕ ಬರ್ತಾಯಿದೆ. ಯಾವ ರೀತಿ ಕಲಂಕ ಬರ್ತದಪ್ಪ ಅಂತಂದ್ರೆ, ಯಾವಾಗಲೂ ಒಂದು ನಿರ್ಭೀತಿಯಿಂದ ರಾಜ್ಯದಲ್ಲಿ ಒಂದು ಸ್ಕೂಲು, ಕಾಲೇಜಕ್ಕೆ ಮತ್ತು ಉದ್ಯೋಗಕ್ಕೆ ಹೋಗಬೇಕಾದರೆ ಮಹಿಳೆ ಭಯಭೀತಳಾಗಿ ಹೋಗ್ತಾ ಇದ್ದಾಳೆ. ಈ ಒಂದು ಭಯವನ್ನು ಬಿಡಿಸಬೇಕಾದ್ರೆ ಸರ್ಕಾರ ಒಂದು ಒಳ್ಳೆಯ ಸೂಕ್ತ ಕ್ರಮ ತಗೋಬೇಕು. ಪೊಲೀಸ್ ಇಲಾಖೆಯವರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಅವ್ರಿಗಿದ್ದಂಥ ಒಂದು ಕಾನೂನು ಅದು ಸರಿಯಾಗಿ ಬಳಸ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲಿ ಒಂದು ಪ್ರತಿಯೊಂದು ಸರ್ಕಲ್ದಲ್ಲಿ ವೃತ್ತದಲ್ಲಿ ತಾವು ಏನು ಮಾಡಿದಿರಿ, ಈಗಾಗಲೇ CC ಕ್ಯಾಮ್ರಾಗಳನ್ನು ಹಾಕಿದಿರಿ, ಅವುಗಳ ದುರಸ್ತಿನೂ ಕೂಡ ಮಾಡಲ್ಲ. ಯಾವಾಗ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಆಗ್ತಕ್ಕಂಥ ಒಂದು ಘಟನೆಗೆ ಒಬ್ಬ ನಿರ್ಜನವಾದ ಪ್ರದೇಶದಲ್ಲಿ ಒಯ್ಯಬೇಕಪ್ಪ ಅಂತಂದ್ರೆ ನಿಬಿಡ ಇದ್ದಂಥ ಜನರಲ್ಲಿಂದ ಅವ್ರಿಗೆ ಕಿಡ್ನ್ಯಾಪ್ ಮಾಡಿದ್ದಾರೆ. ಹುಡುಗಿ ಅವರಿಗೇನೋ ಒಂದು ಆಸೆ ಹಚ್ಚಿ ಇನ್ಸ್ಟಾಗ್ರಾಮ್ದಲ್ಲಿ ಪರಿಚಯ ಆಗಿ ಸಲಿಗೆನೆ ಬೆಳೆಸಿಕೊಂಡು ಮಾದಕ ದ್ರವ್ಯವನ್ನು ವ್ಯಸನ ಮಾಡಿರುವಂಥ ಒಂದು ಪರಿಸ್ಥಿತಿ ಆಗಬೇಕಾದರೆ ಒಂದು ಎಳೆನೀರು ತಂದು ಅವನು ಸಹಾಯಕ್ಕೆ ಬರ್ತಾರೆ. ಆ ಎಳೆನೀರನ್ನಲ್ಲಿ ಮಾದಕ ದ್ರವ್ಯವನ್ನು ಕಲಬೆರಕೆ ಮಾಡಿ ಆ ಒಂದು ಹುಡುಗಿಗೆ ಕಲಬೆರಕೆ ಮಾಡಿಸಿ 4 ಜನ ಸಾಮೂಹಿಕವಾಗಿ ನಿರ್ಜನ ಪ್ರದೇಶಕ್ಕೆ ತೊಗೊಂಡು ಹೋಗಿ ಏನು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ. ಅಂಥವ್ರಿಗೆ ಏನು ಮಾಡಬೇಕು, ಗಲ್ಲು ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ಭೂವಿ ಒಡ್ಡರ ಸಮಾಜದ ವತಿಯಿಂದ ಹಾಗೂ ಬೆಳವಡಿ ಯಲ್ಲಣ್ಣ ಕ್ರಾಂತಿವೀರ ಈ ಒಂದು ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣವೇ ಅವರಿಗೆ ಅರೆಸ್ಟ್ ಮಾಡಬೇಕು. ಒಂದು ವೇಳೆ ತಾವು ಅರೆಸ್ಟ್ ಮಾಡಲಿಲ್ಲ, ಹೀಗೆ ಮೀನಾವೇಶ ಎಸಗದೇ ಆದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ನಾವು ಇಳಿಯಲು ಸಿದ್ಧರಿದ್ದೇವೆ. ಎಲ್ಲಿವರೆಗೆ ನಮ್ಮ ಹೋರಾಟ ಇರುತ್ತಪ್ಪ ಅಂತಂದ್ರೆ ಆವತ್ತು ಕೃತ್ಯವನ್ನು ಎಸಗದಂಥ ಕಾಮುಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರ ಅವ್ರಿಗೆ ಕೂಡ ತಕ್ಕ ಶಿಕ್ಷೆ ಆಗಬೇಕಂತೇಳಿ ನಮ್ಮ ಸಂಘಟನೆ ಮತ್ತು ನಮ್ಮ ಸಮಾಜದ ವತಿಯಿಂದ ಒತ್ತಾಯ ಇರುತ್ತದೆ.